ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಚಿಕನ್ ಲಿವರ್ ಫ್ರೈ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. 300 ಗ್ರಾಮ್ ಲಿವರನ್ನು ಕ್ಲೀನ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ತೊಳೆದಿಟ್ಟಿದ್ದೀನಿ. ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮಿಶ್ರಣ, ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನ್ ಅರಿಶಿನದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡ್ತಾ ಇದ್ದೀನಿ. ಚಿಕನ್ನ ಲಿವರ್ ಜೊತೆಗೆ ಹಾರ್ಟನ್ನು ತಗೊಂಡಿದ್ದೀನಿ. ನೋಡಿ, ಲಿವರನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿಯನ್ನು ಈ ರೀತಿ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, 4 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ನಾಟಿ ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಅಂದಾಜಿಗೆ 80 ml ಎಷ್ಟಿದೆ. ಫ್ರೈ ಮಾಡ್ತಿರೋದ್ರಿಂದ ಎಣ್ಣೆ ಕಡಿಮೆ ಇದ್ದರೆ ಸಾಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 1.5 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದರಲ್ಲೇ ಇವಾಗ ಕಟ್ ಮಾಡಿರುವ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಈರುಳ್ಳಿ ಲೈಟ್ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಈರುಳ್ಳಿಯನ್ನು ಫ್ರೈ ಮಾಡ್ತಿರ್ಬೇಕಾದ್ರೇ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರುವ ಗರಂ ಮಸಾಲವನ್ನು ಹಾಕ್ತಾ ಇದ್ದೀನಿ, ಇಲ್ಲಾಂದರೆ ನೀವು ಅಂಗಡಿಯಲ್ಲಿ ತರೋದನ್ನು ಹಾಕೊಬಹುದು. ಈರುಳ್ಳಿ ಫ್ರೈ ಆದಮೇಲೆ ನಾಟಿ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಗರಂ ಮಸಾಲವನ್ನು ಮನೆಯಲ್ಲೇ ಮಾಡ್ಕೊಳ್ಳೋದಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನೋಡಿದ್ರೆ ಗರಂ ಮಸಾಲ ವಿಡಿಯೋ ಬರುತ್ತೆ, ಅದನ್ನು ನೋಡಿ ಸಹ ಮಾಡ್ಕೊಬಹುದು. ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಮಸಾಲೆಗಳೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೆನೆಸಿಟ್ಟಿದ್ದ ಲಿವರನ್ನು ಹಾಕ್ತಾ ಇದ್ದೀನಿ. ಲಿವರನ್ನು ಈ ಮಸಾಲನಲ್ಲಿನೇ 10 ನಿಮಿಷದವರೆಗೂ ಚೆನ್ನಾಗಿ ಬಾಡಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಚಿಕನ್ ಲಿವರ್ನಲ್ಲಿರುವ ಹಸಿ ವಾಸನೆ ಎಲ್ಲ ಹೊರಟೋಗಿ ಮಸಾಲವನ್ನು ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಯಾವುದೇ ನಾನ್ ವೆಜ್ಜನ್ನು ತಂದಿದ ತಕ್ಷಣ ಅದನ್ನು ತೊಳೆದ್ಬಿಟ್ಟು ಉಪ್ಪು, ಖಾರ ಮತ್ತು ಅರಿಶಿನದ ಪುಡಿಯನ್ನು ಹಾಕಿ ನೆನೆಸಿಟ್ಬಿಟ್ರೆ ನಾವು ಅದರಿಂದ ಅಡುಗೆ ಮಾಡಬೇಕಾದ್ರೆ ಹಸಿ ಸ್ಮೆಲ್ ಎಲ್ಲ ಹೊರಟೋಗಿ ಚೆನ್ನಾಗಿರುತ್ತೆ. ಮಸಾಲನಲ್ಲಿ ಲಿವರನ್ನು ಫ್ರೈ ಮಾಡ್ತಾನೆ ಒಂದು ತಟ್ಟೆಯನ್ನು ಹಾಕಿ ಮುಚ್ಚಿಟ್ಟು ಇದರಲ್ಲೇ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಮಸಾಲವನ್ನು ಫ್ರೈ ಮಾಡಿದಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಸೇರಿ ಸ್ವಲ್ಪ ತಳ ಹಿಡ್ದಂಗೆ ಆಗುತ್ತೆ. ತುಂಬ ಸೀದು ಹೋಗಕ್ಕೆ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು. ಲಿವರನ್ನು ಬೇಯಿಸೋಕೆ ನೀರನ್ನು ಹಾಕಿದಾಗ ಕಡಾಯಿನಲ್ಲಿ ಅಂಟಿರುವ ಮಸಾಲೆ ಎಲ್ಲ ಬಿಟ್ಕೊಂಡ್ಬರುತ್ತೆ. ಇವಾಗ ನೋಡಿ, ಚಿಕನ್ ಲಿವರ್ ಚೆನ್ನಾಗಿ ಫ್ರೈ ಆಗ್ತಾ ಅರ್ಧ ಭಾಗ ಬೆಂದ್ಬಿಟ್ಟಿದೆ. ಈ ರೀತಿ ಮಾಡೋದ್ರಿಂದ ಲಿವರ್ನಲ್ಲಿ ಒಂದು ಚೂರು ಹಸಿ ವಾಸನೆ ಇರೋದಿಲ್ಲ. ಇದಾದ್ಮೇಲೆ ಲಿವರ್ನ 3/4 ಭಾಗ ಮುಳುಗೋ ಅಷ್ಟು ನೀರನ್ನು ಮಾತ್ರ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಫ್ರೈ ಮಾಡ್ತಿರೋದ್ರಿಂದ ನೀರು ಕಡಿಮೆ ಹಾಕಿದ್ರೆ ಸಾಕು. ನೀರನ್ನು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆಯನ್ನು ಹಾಕಿ ಮುಚ್ಚಿಟ್ಟು ಲಿವರನ್ನು ಪೂರ್ತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಲಿವರ್ ಚೆನ್ನಾಗಿ ಬೆಂದಿದೆ. ಫ್ರೈ ಆಗಿರೋದ್ರಿಂದ ಇದರಲ್ಲಿರುವ ಮಸಾಲವನ್ನು ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೊಬೇಕು. ಇದರಲ್ಲೇ ಇವಾಗ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಗ್ರೇವಿ ಥರ ಬೇಕಾದರೆ ಇಲ್ಲಿಗೆ ಸ್ಟವನ್ನು ಆಫ್ ಮಾಡ್ಕೊಬಹುದು. ನಾನು ಇನ್ನೂ ಸ್ವಲ್ಪನೂ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಲಿವರ್ ಫ್ರೈಯನ್ನು ಚಪಾತಿ, ದೋಸೆ ಜೊತೆಗೆ ತಿನ್ಬಹುದು, ತುಂಬ ರುಚಿಯಾಗಿರುತ್ತೆ. ಬಿಳಿ ಅನ್ನದಲ್ಲೂ ಹಾಗೆ ಮಸಾಲವನ್ನು ಹಾಕೊಂಡು ಕಲಸಿ ತಿನ್ಬಹುದು. ಸಾಂಬಾರನ್ನ, ರಸಮನ್ನ ಜೊತೆಗೆ ಸೈಡ್ ಡಿಶ್ ಆಗಿ ತಗೊಬಹುದು, ತುಂಬ ಟೇಸ್ಟಿಯಾಗಿರುತ್ತೆ.
ಲಿವರ್ನಲ್ಲಿ ಫ್ರೈಯನ್ನು ಮಾಡ್ತಿರೋದ್ರಿಂದ ಈ ಹದಕ್ಕೆ ಬಂದಿದ ತಕ್ಷಣ ಸ್ಟವನ್ನು ಆಫ್ ಮಾಡಿಬಿಡಬೇಕು. ರುಚಿಕರವಾದ ಚಿಕನ್ ಲಿವರ್ ಫ್ರೈ ಇವಾಗ ತಯಾರಾಗಿದೆ. ವೀಕ್ಷಕರೇ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.